ಆ ಈಗೀಗ ಒಂದು ಸ್ಕ್ಯಾಮ್ ನಡ್ಲತ್ತದ, ಅಥವಾ ಇನ್ಸ್ಟಾಗ್ರಾಮ್ನಾಗ ಆಗ್ಲಿ ಅಥವಾ ಫೇಸ್ಬುಕ್ನಾಗ ಆಗ್ಲಿ, ಯಾವುದೇ ನಿಮ್ ಆನ್ಲೈನ್ಯಾಗ ಹಾಗೆ ನಿಮ್ ಆಫ್ಲೈನ್ ನಡ್ಲತ್ತದ. ಅದ್ ಯಾವ್ದಪ್ಪ ಅಂದ್ರ MLM. ಅಂದ್ರೆ ನೀವು 3 ಜನಕ್ ಸೇರ್ಸ್ರಿ, ಅವ್ರ ಬಂದ್ 3 ಜನಕ್ ಸೇರಿಸ್ತಾರ, ಹಿಂಗೆಲ್ಲಾ ಹೇಳ್ತಾರ. ಪ್ಲಸ್ ನೀವು ಇನ್ನೊಂದ್ ತಿಂಗಳ ಗಾಡಿ ತಗೋತೀರಿ, ನಿಮ್ ಅಪ್ಪಗೆ ಏನೋ ಕೊಡಿಸ್ತೀರಿ, ನಿಮ್ ಅವ್ವ ಬಂಗಾರದನ್ನ ಕೊಡಿಸ್ತೀರಿ, ಎಲ್ಲಾ ಹೇಳ್ತಾರ ಅವ್ರು. ಹಿಂಗ ಆಸೆ ಹುಡ್ಸಿ ನಮ್ ಫ್ರೆಂಡ್ ಇದೇ ಸ್ಕ್ಯಾಮ್ ನ ಸಿಕ್ಕಾಕೊಂಡಿದ್ದ. ಅವನೊಂದು ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ, ಕೇಳಿಸ್ಕೊರಿ ನೀವು. ಬಿಲ್ಡಪ್ ಹೆಂಗ್ ಕೊಟ್ರ? ಬೀಳಕ್ ಹೇಳ್ಬೇಡ, ನೀ ಹಂಗಾತಿದಿ ಹಿಂಗಾತಿದಿ. ನೀ ಮತ್ತ ಒಂದ್ ತಿಂಗಳದಾಗೆ ನೀ ಒಂದ್ ಕಾರ್ ತಗೋತಿದಿ, ಹಾ ಒಂದ್ ತಿಂಗಳದಾಗೆ ನಿಮ್ ಮಮ್ಮಿಗ್ ಬಂಗಾರ ತಗೋತಿದಿ. ಹಾ ಆಯ್ತು ಎಲ್ಲ ಮಮ್ಮಿಗೂ ಅದೆಲ್ಲ ಅಡ್ಡ ತಂದು ಎಲ್ಲ ಇದು ಮಾಡಿದ್ರು. ಹಾ ಮಮ್ಮಿ ಚೆನ್ನಾಗ್ ಹೋಗತ್ತಿದಿ, ಹಂಗ ಹಿಂಗ ರೊಕ್ಕ ಎಷ್ಟು ಬರ್ತಾವ, ರೊಕ್ಕ ಬರ್ತಾವ, ಲಕ್ಷಗಳು ಬರ್ತಾವ ಅಂತ ಮಾಡಿದ್ರು, ಏನೋ ಹೇಳಿದ್ರು. ಹಾ ಆಯ್ತು ಹಂಗ ಹಿಂಗ ಹೇಳಿದ್ರಲ್ಲ, ನೀನ್ ಆಸೆ ಬಿದ್ದು ಕಟ್ಟಿಬಿಟ್ರಿ ರೊಕ್ಕ. ಎಲ್ಲ ಹಾಕಿ ಮತ್ತೆ ರೊಕ್ಕ ಕೊಟ್ಟೆವು. ಎಷ್ಟ್ ಕೊಟ್ಟಿ? 3 ದಿನ ಆದ್ಮೇಲೆ ಹೇಳಿದ್ರು 50,000 ರೂಪಾಯಿ ಕೊಡ್ಬೇಕು. 3 ದಿನ ಆದ್ಮೇಲೆ ಹೇಳಿದ್ರ ನಿನ್ಗ ಅವ್ರು? 3 ದಿನ ಆದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಬರ್ಡೇ ಏನಾದ್ರು ಅಂದ್ರೆ ಹಾ ಬಾ ಮಗ ಇಲ್ಲಿ ಓನ್ಲಿ ಸಿಸ್ಟಮ್ ವರ್ಕ್ ಅಲ್ಲ ಅಷ್ಟೇ, ಹಾ ಏನಿಲ್ಲ ಮತ್ತೆ ಸ್ಟಾರ್ಟಿಂಗ್ 15,000 ರೂಪಾಯಿ ಕೊಡ್ತಾರ, ಹಾ ಬರ್ತಾ 30 ಕೊಡ್ತಾರ 40 ಕೊಡ್ತಾರ ಅಂತ ಹೇಳಿದ್ರು. ಹಾ ಅದಕ್ಕೆ ಅಂತ ನಾವು ಹೋದೆವು. ಹೋದ್ರಿ ಅದೇ ರೂಮ್ ಬಾಡಿಗೆ ಇದ್ದಿರ್ಬೇಕಂತ 2,500 ಕಟ್ರಿ. ಫಸ್ಟ್ ಇವತ್ತು ಈ 1 ಮಂತ್ ಅಷ್ಟೇ ರೂಮ್ ಕಿರಾಯ ಕೊಡ್ಬೇಕು, ಹಾ ಏನ್ ಕೊಡೋದಿಲ್ಲ ತಂದ್ರು. ಹಾ ಅದಂತ ಹೋದೆವು ನಾವು. ಹಾ ಅಲ್ಲಿ ಹೋದ್ಮೇಲೆ ಆಯ್ತು, 1 ತಿಂಗಳು ಆದ್ಮೇಲೆ ಆಯ್ತು ನಾವು ಆಚೆಗಿದ್ದು ನಾವು ಕಟ್ಟಿದೆವು. ಆಸೆ ಬಿದ್ದು ಕಟ್ಟಿದ್ರಿ. 3 ದಿನ ಆಗತ್ತಕ ಚಲೋ ನೋಡ್ಕೊಂಡ್ರಿ ನಿಮ್ನವ್ರು. 3 ದಿನ ಆದ್ಮೇಲೆ ಚಲೋ ಆಸೆ ಹುಟ್ಟಿಸ್ ಚಲೋ ನೋಡ್ಕೊಂಡ್ರು. ಅದ್ ಆದ್ಮೇಲೆ ಊಟ ಅವರೇ ಕೊಡ್ತೀನಂತ ಎಲ್ಲ ಅವರೇ ಕೊಡ್ತೀನಿ ಅಂತ 3 ದಿನ ಆದ್ಮೇಲೆ ಆಯ್ತು, ಊಟ ಇಲ್ಲ ಏನಿಲ್ಲ. ಶಂಟ ಆಯ್ತು. ಏನಿಲ್ಲ ರೊಕ್ಕ ಕಲಸ ಆಗತ್ತಕ ಈಟೆ ನೋಡ್ಕೊಂಡ್ರಿ ನಿಮ್ನವ್ರು. ಆಯ್ತು 3 ದಿನ ಆದ್ಮೇಲೆ ರೊಕ್ಕ ಕಟ್ಟಂದ್ರೆ 50,000 ರೂಪಾಯಿ. ಹಾ ಆಯ್ತು 3 ದಿನ ಮತ್ತೆ 50,000 ರೂಪಾಯಿ ಕಟ್ಟಿದೆ. ಮತ್ತೆ ಹೊರ ತಗೊಬಂದು ಮನೆಗೆ ಹೇಳಿದೆ, ಹೆಂಗ ಹೇಳಿದ ಮತ್ತೆ ಮನೆಗೆ ಹೇಳಿದ್ರೆ ಅಂತಾರ ಅಂತ ಹೇಳಿ ಹಾ ಅವ್ರೇ ಅಂತಾರ, ಮತ್ ಮನೆಗೆ ಹೇಳಕ್ ಹೋಗ್ಬೇಡ ಬೇಡ ಅಂತಾರ ಅಂತ ಅಂದ್ರು. ಹಾ ಅದಕ್ಕೆ ಬೇರೆ ಬಲ್ ತಗೊಂಡು ಸಾಲ ಕೊಟ್ಟು ತಗೊಂಡು ಹಾಕಿದೆವು ರೊಕ್ಕ. ಮತ್ತೆ ಅವು 50,000 ರೂಪಾಯಿ ಕಟ್ಟಿದ್ವಿ ಆಯ್ತು. ಮತ್ತಾಯ್ತು ಏನ್ ಕೇರ್ ಮಾಡ್ಲಿಲ್ಲ. ಕೇರ್ ಮಾಡ್ಲಿಲ್ಲ. ಹಾ ಅದು 50,000 ಕಟ್ಟಿದ್ಮೇಲೆ ಮತ್ ನಿಮ್ಗೇನ್ ಇರ ಅನ್ಲಿಲ್ಲ ಅವ್ರಲ್ಲಿ? ಏನಾಯ್ತು ಹುಡುಗರು ಖರ್ಚು ಮತ್ತೆ ಖರ್ಚು ಅವ್ರಿಗೆ ಖರ್ಚು ಜಾಯ್ ಮಾಡು, ಅವ್ರ ಬಳಿ ರೊಕ್ಕ ತಗೋಬೇಕು ಅಂತಂತೂ ಹೇಳ್ತಿರ್ ಬರೀ. ಒಟ್ಟು ಸ್ಕ್ಯಾಮ್ ಮಾಡೋದ್ ಹೇಳ್ತಿದ್ರ ನಿನ್ಗ ಅವ್ರು. ಹಾ ಹಾ ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದೇ ಅವ್ನ್ ಕಾಲ್ ರೆಕಾರ್ಡಿಂಗು. ಅವನು ಹಿಂಗೆ ಯಾರ್ಯಾರು ಮಾತ್ ಕೇಳಿ ಹಿಂಗೆ ಹೋಗಿ ದುಡ್ಡು ಹಾಕಿದ್ದ, ಆ ದುಡ್ಡೆಲ್ಲ ಹೋಯ್ತು. ಸಾಲ ಮಾಡಿದ್ದ, ಸಾಲ ಹೆಂಗೋ ಕಟ್ತವ್ ಇವಾಗ ದುಡ್ಬಿಟ್ಟು. ಅದಕ್ಕೆ ನಾವು ನಿಮ್ಗೆ ಏನ್ ಹೇಳೋದಂದ್ರೆ, ಇಂಥವ್ಕೆಲ್ಲ ಕೈ ಹಾಕ್ಬೇಡಿ. ದುಡ್ಡು ಮಾಡ್ಬೇಕಾ, ದುಡೀರಿ, ಬಿಸ್ನೆಸ್ ಮಾಡಿ, ಅಥವಾ ನಿಮ್ಗೆ ಯಾವ್ದು ಒಳ್ಳೆ ಕೆಲಸ ಅನ್ಸತ್ತೋ ಅದ್ ಮಾಡಿ ದುಡ್ಡು ಮಾಡಿ. ಬಟ್ ಇಂಥವ್ ಎಲ್ಲ ಸ್ಕ್ಯಾಮ್ಗಳಿಗೆ ಸಿಕ್ಕಾಕೊಳ್ಳೇಬೇಡಿ.